ಭೂಗೋಳಾಸಕ್ತ ಪ್ರಕೃತಿ ಪ್ರೇಮಿಗಳಿಗೆ ಹಾಗೂ ಕನ್ನಡಾಭಿಮಾನಿಗಳಿಗೆ ನಮಸ್ಕಾರ. ನಾವು ಈ ಹಿಂದೆ ಕರ್ನಾಟಕದ ನದಿಗಳು ಎಂಬ ವಿಷಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೆವು. ಈ ದಿನ ಏಷ್ಯಾ ಖಂಡದ ಪ್ರಮುಖ ನದಿಗಳು ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ನಿಟ್ಟಿನಲ್ಲಿ ಯೂಫ್ರಟಿಸ್ ನದಿ, ಸಿಂಧೂ ನದಿ, ರಾವಿ, ಚೀನಾಬ್, ಜೀಲಂ, ಸಟ್ಲೇಜ್, ಬಿಯಾಸ್, ಗಂಗಾ ನದಿ, ಯಮುನಾ ನದಿ, ಭಾಗೀರಥಿ, ಬ್ರಹ್ಮಪುತ್ರ, ಇರ್ರವಡಿ ನದಿ, ಸಾಲ್ವಿನ್ ನದಿ, ಲೀನಾ ನದಿ, ಓಬಿ ನದಿ, ಯೇನಿಸೆ ನದಿ, ಸಿಕಿಯಾಂಗ್ ನದಿ, ಯಾಂಗ್, ಚೇ, ಜಿಯಾಂಗ್ ನದಿ. ಈ ನದಿಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಪ್ರಪಂಚದ ಪ್ರಮುಖ ನದಿಗಳು, ದಿ ಮೇಜರ್ ರಿವರ್ಸ್ ಆಫ್ ದಿ ವರ್ಲ್ಡ್. ಒಂದು ನಿರ್ದಿಷ್ಟ ಮಾರ್ಗದಲ್ಲಿ ನೀರು ಭೂಮಿಯ ಮೇಲೆ ಹರಿದು ಸರೋವರ ಅಥವಾ ಸಮುದ್ರವನ್ನು ಸೇರುವ ನೀರಿನ ಪ್ರವಾಹಕ್ಕೆ ನದಿ ಎಂದು ಕರೆಯುತ್ತಾರೆ. ಭೂಮೈಲ್ಮೈ ಒಳಗೊಂಡಿರುವ ಪ್ರಾಕೃತಿಕ ಲಕ್ಷಣಗಳಲ್ಲಿ ನದಿಗಳ ಪಾತ್ರ ಅತ್ಯಂತ ಪ್ರಮುಖವಾದುದು. ಮಳೆ, ಹಿಮಪಾತಗಳು, ಸರೋವರ, ನೀರಿನ ಬುಗ್ಗೆಗಳಿಂದ ನದಿಯು ಹುಟ್ಟುತ್ತದೆ. ಮುಖ್ಯ ನದಿ ಹಾಗೂ ಅದರ ಎಲ್ಲ ಉಪನದಿಗಳನ್ನು ಒಟ್ಟಾರೆಯಾಗಿ ನದಿ ವ್ಯವಸ್ಥೆ ಎಂದು ಕರೆಯುತ್ತೇವೆ. ನದಿ ಹುಟ್ಟಿದ ಸ್ಥಳಕ್ಕೆ ಉಗಮ ಸ್ಥಳವೆಂದು ಮತ್ತು ಇನ್ನೊಂದು ನದಿಯನ್ನು ಕೂಡಿಕೊಳ್ಳುವ ಸ್ಥಳಕ್ಕೆ ಸಂಗಮ ಸ್ಥಳವೆಂದು ಕರೆಯುತ್ತೇವೆ. ಪುರಾತನ ಕಾಲದಿಂದಲೂ ನದಿಗಳು ಮಾನವ ನಾಗರಿಕತೆಗಳಿಗೆ ಅತ್ಯಂತ ಪ್ರಮುಖವಾಗಿವೆ. ಅಲ್ಲದೆ ಪ್ರಪಂಚದ ಅನೇಕ ಪ್ರಮುಖ ನಗರಗಳು ನದಿ ತಟದಲ್ಲಿ ಸ್ಥಿತವಾಗಿವೆ. ನದಿಗಳಲ್ಲಿ ಅನೇಕ ನಾಗರಿಕತೆಗಳ ತೊಟ್ಟಿಲು ಎಂದು ಈ ನದಿಗಳ ತಟಗಳು ಹೆಸರುವಾಸಿಯಾಗಿವೆ. ಉದಾಹರಣೆಗೆ ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಸಿಂಧೂ ನದಿ ನಾಗರಿಕತೆ ಮುಂತಾದ ಅನೇಕ ನಾಗರಿಕತೆಗಳು ನದಿ ತಟದಲ್ಲಿಯೇ ಬೆಳೆದಿವೆ. ಪ್ರಪಂಚದಲ್ಲಿ ವಿವಿಧ ರೀತಿಯ ನದಿ ವ್ಯವಸ್ಥೆಗಳು ಇದ್ದು ಬಹುತೇಕ ನದಿಗಳು ಅಂತಿಮವಾಗಿ ಸಾಗರ ಅಥವಾ ಸಮುದ್ರವನ್ನು ಸೇರುತ್ತವೆ. ಸಾಮಾನ್ಯವಾಗಿ ನದಿಗಳು ಎತ್ತರ ಪ್ರದೇಶದಲ್ಲಿ ಉಗಮಿಸಿ ತಗ್ಗು ವಲಯಗಳಿಗೆ ಹರಿಯುವ ಸ್ವಾಭಾವಿಕ ನದಿ ವ್ಯವಸ್ಥೆಗಳಾಗಿರುತ್ತವೆ. ಪ್ರಪಂಚದ ಎಲ್ಲಾ ಭೂಖಂಡಗಳಲ್ಲಿಯೂ ವಿವಿಧ ಪ್ರಕಾರದ ನದಿ ವ್ಯವಸ್ಥೆಗಳು ಕಂಡುಬರುತ್ತವೆ. ಭೌಗೋಳಿಕವಾಗಿ ವಿಸ್ತಾರವಾಗಿರುವ ಹಾಗೂ ಹೆಚ್ಚು ಮಳೆ ಪಡೆಯುವ ಭೂಖಂಡಗಳು ಹೆಚ್ಚಿನ ನದಿ ವ್ಯವಸ್ಥೆಗಳನ್ನು ಒಳಗೊಂಡಿರುತ್ತವೆ. ಆಸ್ಟ್ರೇಲಿಯಾ ಭೂಖಂಡದ ಹೆಚ್ಚಿನ ಭಾಗವು ಕಡಿಮೆ ಮಳೆ ಪಡೆಯುವ ವಲಯವಾದುದರಿಂದ ಇಲ್ಲಿ ನದಿ ವ್ಯವಸ್ಥೆಗಳ ಸಂಖ್ಯೆ ಬಹು ಕಡಿಮೆ. ಅಲ್ಲದೆ ಅಂಟಾರ್ಟಿಕಾ ಖಂಡವು ಸಂಪೂರ್ಣವಾಗಿ ಹಿಮದಿಂದ ಕೂಡಿರುವುದರಿಂದ ಅಲ್ಲಿ ಯಾವುದೇ ರೀತಿಯ ನದಿಗಳು ಕಂಡುಬರುವುದಿಲ್ಲ. ಏಷ್ಯಾ ಖಂಡದ ನದಿಗಳು. ಈ ಖಂಡದ ಕೇಂದ್ರ ಭಾಗವನ್ನು ಸುತ್ತುವರೆದಿರುವ ಮಡಿಕೆ ಪರ್ವತಗಳಲ್ಲಿ ಉಗಮಿಸುವ ಬಹುತೇಕ ನದಿಗಳು ಸುತ್ತಲಿನ ಸಾಗರಗಳಿಗೆ ಸೇರುತ್ತವೆ. ಈ ನದಿಗಳು ಉಗಮಿಸುವ ಪರ್ವತಗಳ ಎತ್ತರದ ಭಾಗಗಳು ನಿರಂತರವಾಗಿ ಹಿಮದಿಂದ ಕೂಡಿರುವುದರಿಂದ ಈ ನದಿಗಳು ಬೇಸಿಗೆಯಲ್ಲಿಯೂ ಹಿಮ ಕರಗಿದ ನೀರಿನಿಂದ ಕೂಡಿದಂತಹ ಜೀವನದಿಗಳಾಗಿವೆ. ಪ್ರಪಂಚದ ಅತಿ ಉದ್ದವಾದ ಮೊದಲ 10 ನದಿಗಳಲ್ಲಿ 5 ನದಿಗಳು ಏಷ್ಯಾ ಖಂಡದಲ್ಲಿಯೇ ಬರುತ್ತವೆ. ಏಷ್ಯಾ ಖಂಡದ ಪ್ರಮುಖ ನದಿಗಳು ಯೂಫ್ರಟಿಸ್ ಮತ್ತು ಟೈಗ್ರಿಸ್. ಈ 2 ನದಿಗಳು ನೈಋತ್ಯ ಏಷ್ಯಾದ ಪ್ರಮುಖ ನದಿಗಳಾಗಿವೆ. ಟರ್ಕಿಯ ಪೂರ್ವ ಭಾಗದಲ್ಲಿ ಈ ನದಿಗಳು ಉಗಮ ಹೊಂದಿ ಆಗ್ನೇಯ ದಿಕ್ಕಿನ ಮೂಲಕ ಉತ್ತರ ಸಿರಿಯಾ ಹಾಗೂ ಇರಾಕ್ಗಳ ಮೂಲಕ ಹರಿದು ಪರ್ಷಿಯನ್ ಖಾರಿಯನ್ನು ಕೂಡಿಕೊಳ್ಳುತ್ತವೆ. ಈ 2 ನದಿಗಳ ನಡುವಿನ ಭೂಭಾಗವನ್ನು ಮೆಸೊಪೊಟೇಮಿಯಾ ಎಂದು ಕರೆಯಲಾಗುತ್ತದೆ. ಈ 2 ನದಿಗಳು ಬಾಸ್ರಾದ ಬಳಿಯಲ್ಲಿ ಒಟ್ಟುಗೂಡಿ ಹರಿಯುತ್ತವೆ. ಈ ಹರಿಯುವ ಭಾಗವನ್ನು ಶೆಟ್ ಆಲ್ ಅರಬ್ ಎಂದು
ಕರೆಯುತ್ತಾರೆ. ಈ ಭಾಗವು ಇಂದು ಇರಾಕ್, ಇರಾನ್ ದೇಶಗಳ ಸಮಸ್ಯೆಗೆ ಕೂಡ ಕಾರಣವಾಗಿದೆ. ಸಿಂಧೂ ನದಿ. ಈ ನದಿಯು ಟಿಬೇಟಿನ ಕೈಲಾಸ ಪರ್ವತದ ಬಳಿ ಉಗಮವಾಗುತ್ತದೆ. ಸಿಂಧೂ ನದಿಯು ಹಿಮಾಲಯದ ಇಕ್ಕಟ್ಟಾದ ಕಣಿವೆಗಳಲ್ಲಿ ವಾಯುವ್ಯಾಭಿಮುಖವಾಗಿ ಜಮ್ಮು, ಕಾಶ್ಮೀರ ಹಾಗೂ ಪಂಜಾಬ್ಗಳ ಮೂಲಕ ಹರಿದು ಪಾಕಿಸ್ತಾನದ ಕರಾಚಿಯ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ಈ ನದಿಯು ಪಶ್ಚಿಮದ ಕಡೆಗೆ ಲಡಾಖ್ ಮತ್ತು ಜಾಸ್ಕರ್ ಸರಣಿಗಳ ನಡುವೆ ಹರಿಯುವುದು. ಸಿಂಧೂ ನದಿಯ ಒಟ್ಟು ಉದ್ದ ಸುಮಾರು 3200 ಕಿಲೋಮೀಟರ್. ಭಾರತದಲ್ಲಿ ಈ ನದಿಯು ಕೇವಲ 709 ಕಿಲೋಮೀಟರ್ ಉದ್ದವನ್ನು ಒಳಗೊಂಡಿದೆ. ಜಲಾನಯನ ಪ್ರದೇಶವು 1,17,844 ಕಿಲೋಮೀಟರ್ ಇದೆ. ಸಿಂಧೂ ನದಿಯ ಮುಖ್ಯ ಉಪನದಿಗಳು ಝೀಲಂ, ಚೀನಾಬ್, ಬಿಯಾಸ್, ರಾವಿ ಹಾಗೂ ಸಟ್ಲೇಜ್ ನದಿಗಳು. ರಾವಿ ನದಿ ಹಿಮಾಚಲದ ಕುಲು ಬೆಟ್ಟಗಳ ದಕ್ಷಿಣದ ಇಳಿಜಾರಿನಲ್ಲಿ ರಾವಿ ನದಿಯ ಉಗಮವಾಗಿದೆ. ಈ ನದಿಯು ಭಾರತದಲ್ಲಿ 725 ಕಿಲೋಮೀಟರ್ ದೂರ ಹರಿದು ಪಾಕಿಸ್ತಾನದ ರಂಗ್ಪುರ್ ಎಂಬಲ್ಲಿ ಚೀನಾಬ್ ನದಿಯನ್ನು ಸೇರುವುದು. ಚೀನಾಬ್ ನದಿ ಹಿಮಾಚಲ ಪ್ರದೇಶದ ಚಾಸ್ಕರ್ ಶ್ರೇಣಿಯ ಬಾರಾಲಾಪ್ ಚಾ ಪರ್ವತ ಮಾರ್ಗದ ಬಳಿ ಲಾಹುಲ್ ಸ್ಪಿತಿ ಕಣಿವೆಯಲ್ಲಿ ಚೀನಾಬ್ ನದಿಯು ಉಗಮವಾಗಿ ನೈಋತ್ಯಾಭಿಮುಖವಾಗಿ ಹರಿದು ಪಾಕಿಸ್ತಾನದ ಪಂಚನಾಡ್ದಲ್ಲಿ ಸಟ್ಲೇಜ್ ನದಿಯನ್ನು ಸೇರುವುದು. ಝೀಲಂ ನದಿ ಜಮ್ಮು ಕಾಶ್ಮೀರದ ಪೀರ್ ಪಂಜಾಲ್ ಶ್ರೇಣಿಯ ಶೇಷನಾಗ್ ಎಂಬ ಸ್ಥಳವು ಝೀಲಂ ನದಿಯ ಉಗಮ ಸ್ಥಾನವಾಗಿದೆ. ಈ ನದಿಯು ಕಾಶ್ಮೀರ ಕಣಿವೆ ಹಾಗೂ ಊಲಾರ್ ಸರೋವರದ ಮೂಲಕ ಹರಿದು ಪಾಕಿಸ್ತಾನವನ್ನು ಸೇರುವುದು. ಭಾರತದಲ್ಲಿ ಈ ನದಿಯ ಉದ್ದ 400 ಕಿಲೋಮೀಟರ್. ಸಟ್ಲೇಜ್ ನದಿ ಸಿಂಧೂ ನದಿಯ ಉಪನದಿಗಳಲ್ಲಿ ಈ ನದಿಯು ಅತ್ಯಂತ ಪ್ರಮುಖವಾಗಿದೆ. ಈ ನದಿಯು ಕೈಲಾಸ ಪರ್ವತದ ರಾಕಾಸ್ ಸರೋವರದಲ್ಲಿ ಹುಟ್ಟಿ ಸರೋವರದಲ್ಲಿ ಉಗಮವಾಗುವುದು. ಈ ನದಿಗೆ ಹಿಮಾಚಲ ಪ್ರದೇಶದಲ್ಲಿ ಭಾಕ್ರಾನಂಗಲ್ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಈ ನದಿಯ ಉದ್ದ 1450 ಕಿಲೋಮೀಟರ್. ಈ ನದಿಯನ್ನು ಶತಾದ್ರಿ ಎಂಬ ಹೆಸರಿನಿಂದಲೂ ಕೂಡ ಕರೆಯುತ್ತಾರೆ. ಗಂಗಾ ನದಿಯ ಒಟ್ಟು ಉದ್ದ ಸುಮಾರು 2525 ಕಿಲೋಮೀಟರುಗಳು. ಇದರಲ್ಲಿ ಭಾರತದಲ್ಲಿ 2071 ಕಿಲೋಮೀಟರ್ ದೂರ ಹರಿಯುವುದು. ಈ ನದಿಯ ಒಟ್ಟು ಜಲಾನಯನ ಪ್ರದೇಶವು 9,51,600 ಚದರ ಕಿಲೋಮೀಟರ್ ವಿಸ್ತಾರ ಹೊಂದಿದೆ. ಈ ನದಿಯ ಉಗಮ ಸ್ಥಳ ಗಂಗೋತ್ರಿ. ಭಾರತದ ಅತಿ ದೊಡ್ಡದಾದ ಉದ್ದವಾದ ಹಾಗೂ ಪವಿತ್ರವಾದ ನದಿಯಾಗಿದ್ದು ಭಾಗೀರಥಿ ಮತ್ತು ಅಲಕಾನಂದ ಎಂಬ 2 ಮೂಲ ನದಿಗಳನ್ನು ಹೊಂದಿದೆ. ಗಂಗಾ ನದಿಯ ಉಪನದಿಗಳು ಯಮುನಾ, ಗೋಮತಿ, ರಾಮಗಂಗಾ, ಫರಾಕ್, ಗಂಡಕ್, ಕೋಸಿ, ಚಂಬಲ್, ಸೋನ್, ಬುರ್ರಿ ಗಂಡಕ್, ಭಾಗೀರಥಿ, ಬೇಟ್ವಾ, ಕೇನ್, ದಾಮೋದರ್ ಹಾಗೂ ಮಹಾನಂದ. ವಾರಣಾಸಿ, ಹರಿದ್ವಾರ, ಅಲಹಾಬಾದ್, ಕಲ್ಕತ್ತಾ, ಪಾಟ್ನಾ, ಕಾನ್ಪುರ್ ಹಾಗೂ ಹಾಜಿಪುರಗಳು ಗಂಗಾ ನದಿಯ ತೀರದ ಪಟ್ಟಣಗಳಾಗಿವೆ. ಯಮುನಾ ನದಿಯು ಗಂಗಾ ನದಿಯ ಒಂದು ಪ್ರಮುಖವಾದ ಉಪನದಿಯಾಗಿದೆ. ಉತ್ತರಾಖಂಡದ ಯಮುನೋತ್ರಿ ಎಂಬಲ್ಲಿ ಈ ನದಿಯು ಉಗಮವಾಗಿ ಗಂಗಾ ನದಿಗೆ ಸಮಾನಾಂತರವಾಗಿ ದೆಹಲಿ ಮೂಲಕ ಹರಿದು ಅಲಹಾಬಾದ್ ಬಳಿ ಗಂಗಾ ನದಿಯನ್ನು ಸೇರುವುದು. ಈ ನದಿಯನ್ನು ಜಮುನಾ ಎಂದು ಸಹ ಕರೆಯುತ್ತಾರೆ. ಚಂಬಲ್, ಬೇಟ್ವಾ, ತೋನ್ಸ್ ಹಾಗೂ ಕೇನ್ ನದಿಗಳು ಯಮುನಾ ನದಿಯ ಉಪನದಿಗಳಾಗಿವೆ. ಅವುಗಳಲ್ಲಿ ತೋನ್ಸ್ ಎಲ್ಲಕ್ಕಿಂತಲೂ ಉದ್ದವಾದುದಾಗಿದೆ. ದೆಹಲಿ, ಮಥುರಾ ಮತ್ತು ಆಗ್ರಾಗಳು ಯಮುನಾ ನದಿ ತೀರದ ಪ್ರಮುಖ ಪಟ್ಟಣಗಳಾಗಿವೆ. ಭಾಗೀರಥಿ ನದಿ. ಈ ನದಿಯು ಉತ್ತರಾಖಂಡದಲ್ಲಿ ಹರಿಯುವ ಒಂದು ಪ್ರಮುಖ ನದಿಯಾಗಿದೆ. ಇದು ಹಿಮಾಲಯದ ಗಂಗೋತ್ರಿಯ ಬಳಿ ಗೋಮುಖ್ ಎಂಬಲ್ಲಿ ಉಗಮವಾಗುವುದು.
ದೇವಪ್ರಯಾಗ ಎಂಬಲ್ಲಿ ಈ ನದಿಯು ಅಲಕನಂದಾ ನದಿಯನ್ನು ಸೇರುವುದು. ಈಗ ಬ್ರಹ್ಮಪುತ್ರ ನದಿ ಹಲವು ರಾಷ್ಟ್ರಗಳನ್ನು ಎಲ್ಲೆಯನ್ನು ಮೀರಿ ಹರಿಯುವ ಈ ನದಿಯು ಏಷ್ಯಾದ ಪ್ರಮುಖ ನದಿಗಳಲ್ಲೊಂದಾಗಿದೆ. ನೈಋತ್ಯ ಟಿಬೇಟಿನ ಮಾನಸ ಸರೋವರದ ಬಳಿ ಉಗಮಿಸುವ ಈ ನದಿ ಅಲ್ಲಿ ಯಾರ್ಲುಂಗ್ ಶಾಂಗ್ಟೋ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತದೆ. ಮುಂದೆ ದಕ್ಷಿಣ ಟಿಬೇಟಿನಲ್ಲಿ ಹರಿಯುವಾಗ ಡಿಹಾಂಜ್ ಎಂದು ಕರೆಯಲ್ಪಡುವುದು. ಆ ನಂತರ ಹಿಮಾಲಯವನ್ನು ದಾಟಿ ಭಾರತದ ಅರುಣಾಚಲ ಪ್ರದೇಶ ಮತ್ತು ಅಸ್ಸೋಂ ರಾಜ್ಯಗಳಲ್ಲಿ ನೈಋತ್ಯಾಭಿಮುಖವಾಗಿ ಹರಿಯುವುದು. ಭಾರತದಲ್ಲಿ ಬ್ರಹ್ಮಪುತ್ರ ಎಂದು ಕರೆಯಿಸಿಕೊಳ್ಳುವ ಈ ನದಿ ಮುಂದೆ ಬಾಂಗ್ಲಾದೇಶವನ್ನು ಪ್ರವೇಶಿಸಿ ಅಲ್ಲಿ ಜಮುನಾ ಎಂಬ ಹೆಸರಿನಿಂದ ಗುರುತಿಸಲ್ಪಡುವುದು. ಈ ನದಿಯ ಒಟ್ಟು 2900 ಕಿಲೋಮೀಟರ್ ಉದ್ದವಾಗಿದ್ದು ಭಾರತದಲ್ಲಿ ಇದು ಕೇವಲ 885 ಕಿಲೋಮೀಟರ್ ದೂರ ಹರಿಯುತ್ತದೆ. ಬ್ರಹ್ಮಪುತ್ರ ನದಿಯು ಅಸ್ಸೋಂ ರಾಜ್ಯದಲ್ಲಿ ಪ್ರವಾಹಗಳಿಗೆ ಹೆಸರಾದ ನದಿಯಾಗಿದೆ. ಈ ನದಿಯನ್ನು ಅಸ್ಸೋಂನ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ. ಇದು ಭಾರತವನ್ನು ಒಂದು ಇಕ್ಕಟ್ಟಾದ ಮತ್ತು ಆಳವಾದ ಕಣಿವೆಯ ಮೂಲಕ ಪ್ರವೇಶಿಸಿ ನಂತರ ದಕ್ಷಿಣ ಮತ್ತು ನೈಋತ್ಯಕ್ಕೆ ಹರಿದು ಗಂಗಾ ನದಿಯೊಂದಿಗೆ ಸೇರುತ್ತದೆ. ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಕೂಡಿ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾದ ಒಂದೇ ಮುಖಜ ಭೂಮಿಯನ್ನು ರಚಿಸಿವೆ. ಅದರ ವಿಸ್ತಾರವು 51,306 ಚದರ ಕಿಲೋಮೀಟರ್. ಬ್ರಹ್ಮಪುತ್ರ ನದಿಯ ಉಪನದಿಗಳು ಸುಬನ್ಗಿರಿ, ಧನಸಿರಿ, ಕಾಮೆಂಗ್, ಮಾನಸ್, ಜೈಬೋರಲ್ಲಿ, ತೀಸ್ತಾ, ನೋವಾದಿಹಿಂಗ್, ವಿಸ್ಸಾಂಗ್, ದಿಬು, ಬೂಖಿ, ಕಪೋಲಿ. ಈ ನದಿಗಳು ಬ್ರಹ್ಮಪುತ್ರ ನದಿಯ ಉಪನದಿಗಳಾಗಿವೆ. ಇರ್ರವಡ್ಡಿ ನದಿ ಇದು ಮ್ಯಾನ್ಮಾರ್ದ ಪ್ರಮುಖ ನದಿಯಾಗಿದೆ. ಈ ನದಿಯ ಉದ್ದ 2170 ಕಿಲೋಮೀಟರ್. ಚೀನಾದ ಆಗ್ನೇಯ ಭಾಗ ಯುನಾನ್ ಪ್ರಸ್ಥಭೂಮಿಯಲ್ಲಿ ಉಗಮ ಹೊಂದಿ ಆರಂಭದಲ್ಲಿ ಆಗ್ನೇಯಾಭಿಮುಖವಾಗಿ ಹರಿಯುವ ಈ ನದಿಯು ನಂತರದಲ್ಲಿ ದಕ್ಷಿಣದ ಕಡೆಗೆ ತಿರುಗಿ ಮ್ಯಾನ್ಮಾರ್ನ ಕೇಂದ್ರ ಭಾಗದಲ್ಲಿ ದೇಶದುದ್ದಕ್ಕೂ ಹರಿಯುವುದು. ಈ ನದಿ ತೀರದ ನಗರಗಳೆಂದರೆ ಮ್ಯಾಂಡಲೆ, ಭಾವೋ ಮತ್ತು ಮಿಡ್ಕಿನೋ. ಸಾಲ್ವಿನ್ ನದಿ ಈ ನದಿಯು ಚೀನಾದ ಯೂನಾನ್ ಪ್ರಸ್ಥಭೂಮಿಯಲ್ಲಿ ಉಗಮ ಹೊಂದಿ ಇರ್ರವಾಡಿ ನದಿಗೆ ಸಮಾನಾಂತರವಾಗಿ ಆಗ್ನೇಯದ ಕಡೆಗೆ ಹರಿದು ನಂತರ ದಕ್ಷಿಣ ದಿಕ್ಕಿಗೆ ತಿರುಗಿ ಮ್ಯಾನ್ಮಾರ್ನ ಪೂರ್ವ ಭಾಗದಲ್ಲಿ ಮುಂದುವರೆದು ಮುರಿಯೂನ್ ಖಾರಿಯಲ್ಲಿ ಸೇರುವುದು. 2815 ಕಿಲೋಮೀಟರ್ ಉದ್ದವಿರುವ ಈ ನದಿಯು ಚೀನಾ, ಮ್ಯಾನ್ಮಾರ್, ಥೈಲ್ಯಾಂಡ್ ಮತ್ತು ಟಿಬೆಟ್ಗಳಲ್ಲಿ ಹರಿಯುತ್ತದೆ. ಈ ನದಿಯನ್ನು ಚೀನಾದಲ್ಲಿ ನೂ ಎಂಬ ಹೆಸರಿನಿಂದ, ದಕ್ಷಿಣ ಮ್ಯಾನ್ಮಾರ್ನಲ್ಲಿ ಥಾನ್ಲವಿನ್ ಎಂದು ಹೆಸರಿನಿಂದ ಹಾಗೂ ಥೈಲ್ಯಾಂಡಿನಲ್ಲಿ ಮ್ಯಾನ್ಮಾರ್ಗಳ ಗಡಿ ಪ್ರದೇಶಗಳಲ್ಲಿ ಸಾಲ್ವಿನ್ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಲೀನಾ ನದಿ ಪ್ರಪಂಚದ 11 ದೊಡ್ಡ ನದಿಗಳಲ್ಲಿ ಈ ನದಿಯು ಸಹ ಒಂದಾಗಿದ್ದು ಅಲ್ಲದೆ 9ನೇ ಅತಿ ದೊಡ್ಡ ಜಲಾನಯನ ಪ್ರದೇಶವನ್ನು ಹೊಂದಿದೆ. 4472 ಕಿಲೋಮೀಟರ್ ಉದ್ದವಿರುವ ಈ ನದಿಯು ಏಷ್ಯಾ ಖಂಡದಲ್ಲಿಯೇ 3ನೇ ಅತಿ ದೊಡ್ಡ ನದಿಯಾಗಿದೆ. ಇದು ಪೂರ್ವ ಸೈಬೀರಿಯಾದ ಪ್ರಮುಖ ನದಿಯಾಗಿದೆ. ಬೈಕಲ್ ಸರೋವರದ ಪಶ್ಚಿಮದಲ್ಲಿ ಈ ನದಿ ಉಗಮ ಹೊಂದಿ ಸೈಬೀರಿಯಾ ಪ್ರಸ್ಥಭೂಮಿಯ ಪೂರ್ವ ಭಾಗದಲ್ಲಿ ಹಾಗೂ ಮಡಿಕೆ ಪರ್ವತಗಳ ಪಶ್ಚಿಮದ ಅಂಚಿನಲ್ಲಿ ಉತ್ತರಾಭಿಮುಖವಾಗಿ ಹರಿದು ಆರ್ಕ್ಟಿಕ್ ಸಾಗರವನ್ನು ಲಾಪ್ಪೇವ್ ಸಮುದ್ರವನ್ನು ಸೇರುವುದು. ರಷ್ಯಾದ ಪ್ರಾದೇಶಿಕ ಗಡಿ ಪ್ರದೇಶದೊಳಗೆ ಅತಿ ದೊಡ್ಡ ಜಲಾನಯನ ಪ್ರದೇಶ ಹೊಂದಿದ ನದಿ ಇದಾಗಿದೆ. ಓಬಿ ನದಿ 3650 ಕಿಲೋಮೀಟರ್ ಉದ್ದವಿರುವ ಈ ನದಿಯನ್ನು ಓಬ್ ಅಥವಾ
ಓಬಿ ಎಂದು ಕರೆಯುತ್ತಾರೆ. ಪಶ್ಚಿಮ ಸೈಬೀರಿಯಾ ಮೈದಾನದ ಪ್ರಮುಖ ನದಿಯಾದ ಈ ನದಿಯು ರಷ್ಯಾ ಮತ್ತು ವಿಶ್ವದ 7ನೆಯ ಅತಿ ದೊಡ್ಡ ನದಿಯಾಗಿದೆ. ಇದು ಮಧ್ಯ ಏಷ್ಯಾದ ಆಲ್ಪೈ ಪರ್ವತಗಳಲ್ಲಿ ಉಗಮ ಹೊಂದಿ ಖಾರಾ ಸಮುದ್ರದ ಬಳಿ ಓಬಿ ಆಖಾತವನ್ನು ಕೂಡುವುದು. ಇರ್ಟಿಶ್ ಎಂಬುದು ಇದರ ಪ್ರಮುಖ ಉಪನದಿಯಾಗಿದೆ. ಯೇನಿಸೆ ನದಿ ಏಷ್ಯಾಟಿಕ್ ರಷ್ಯಾದ ಕೇಂದ್ರ ಭಾಗದಲ್ಲಿ ಈ ನದಿಯು ಸೈಬೀರಿಯಾ ಪ್ರಸ್ಥಭೂಮಿಯ ಪಶ್ಚಿಮದ ಅಂಚಿನಲ್ಲಿ ಉತ್ತರಾಭಿಮುಖವಾಗಿ ಹರಿದು ಆರ್ಕ್ಟಿಕ್ ಸಾಗರದ ಐಸಿಕಾರ ಸಮುದ್ರವನ್ನು ಸೇರುವುದು. ಈ ನದಿಯು ಆರ್ಕ್ಟಿಕ್ ಮಹಾಸಾಗರಗಳಲ್ಲಿ ಅತಿ ದೊಡ್ಡ ನದಿ ವ್ಯವಸ್ಥೆಯನ್ನು ಹೊಂದಿದೆ. ಈ ನದಿಯು 5539 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಸಿಕಿಯಾಂಗ್ ನದಿ ದಕ್ಷಿಣ ಚೀನಾದ ಪ್ರಮುಖ ನದಿಯಾಗಿದೆ. ಆಗ್ನೇಯ ಚೀನಾದ ಯೂನಾನ್ ಕ್ವಿಜೋ ಪ್ರಸ್ಥಭೂಮಿಯಲ್ಲಿ ಈ ನದಿ ಉಗಮಿಸಿ ಪೂರ್ವಾಭಿಮುಖವಾಗಿ ಹರಿದು ದಕ್ಷಿಣ ಚೀನಾ ಸಮುದ್ರವನ್ನು ಸೇರುವುದು. ಟುಂಗ್ ಚಿಯಾಂಗ್ ಹಾಗೂ ಪೀಪಾನ್ ಚಿಯಾಂಗ್ಗಳು ಇದರ ಉಪನದಿಗಳು. ಪೀಪಾನ್ ಚಿಯಾಂಗ್ ನದಿಯನ್ನು ಕೆಂಪು ನದಿ ಎಂದು ಕೂಡ ಕರೆಯುತ್ತಾರೆ. ಯಾಂಗ್ ಚೆ ಜಿಯಾಂಗ್ ನದಿ ಇದು ಏಷ್ಯಾ ಖಂಡದ ಅತಿ ಉದ್ದವಾದ ನದಿಯಾಗಿದ್ದು ಚೀನಿಯರು ಇದನ್ನು ಚಾಂಗ್ ಚಿಯಾಂಗ್ ಎಂದು ಕರೆಯುತ್ತಾರೆ. ಈ ನದಿ 6300 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಈ ನದಿಯು ಟಿಬೆಟಿನ ಕುನ್ಲುನ್ ಪರ್ವತಗಳ ದಕ್ಷಿಣ ಇಳಿಜಾರಿನಲ್ಲಿ ಮಧ್ಯ ಚೀನಾದ ಮೂಲಕ ಹರಿದು ಪೂರ್ವ ಚೀನಾ ಸಮುದ್ರವನ್ನು ಸೇರುತ್ತದೆ. ಕನ್ನಡಾಭಿಮಾನಿಗಳೇ, ಪ್ರಾಕೃತಿಕ ಅಭಿಮಾನಿಗಳೇ, ಮುಂದಿನ ಸಂಚಿಕೆಯಲ್ಲಿಯೂ ಕೂಡ ನಾವು ಪ್ರಪಂಚದ ನದಿಗಳು ಎಂಬ ವಿಷಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಆಫ್ರಿಕಾ ಖಂಡದ ಪ್ರಮುಖ ನದಿಗಳು, ಉತ್ತರ ಅಮೆರಿಕಾ ಖಂಡದ ಪ್ರಮುಖ ನದಿಗಳು, ದಕ್ಷಿಣ ಅಮೆರಿಕಾ ಖಂಡದ ಪ್ರಮುಖ ನದಿಗಳು, ಯುರೋಪ್ ಖಂಡದ ಪ್ರಮುಖ ನದಿಗಳು ಹಾಗೂ ಆಸ್ಟ್ರೇಲಿಯಾ ಖಂಡದ ಪ್ರಮುಖ ನದಿಗಳು ಈ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ.